श्रीगुरुभ्यो नमः हरि ओम यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम महतगुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारम् वन्दे जयतं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणो सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। ಹರಿದಾಸ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮುಂಡಿಗೆ ಒಂದು ವಿಶಿಷ್ಟವಾದ ಪ್ರಕಾರ. ಅದನ್ನ ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ತತ್ವಜ್ಞಾನ ಬರಲಿಕ್ಕೆ ಸಾಧ್ಯ. ಮೇಲ್ನೋಟಕ್ಕೆ ಕಾಣುವಂತ ಅರ್ಥವೇ ಬೇರೆ, ಅದರ ಒಳಗೆ ಇರುವಂತಹ ರಹಸ್ಯವಾದ ಮಂಡೆಗೆ, ಅಂದ್ರೆ ಉಡುಪಿ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ತಲೆಗೆ ಒಳ್ಳೆಯ ಆಹಾರವನ್ನ ನೀಡುವಂಥದ್ದು, ತಲೆಗೆ ಕೆಲಸವನ್ನ ಕೊಡುವಂಥದ್ದು. ಏನಿದು ಹಿಂಗ್ ಹೇಳಿದ್ದಾರಲ್ಲ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತದೆ, ಆದ್ರೆ ಒಳಗಡೆ ಇರುವಂತಹ ಗೂಢವಾದ ಪ್ರಮೇಯವೇ ಬೇರೆ. ಅಸುರ ಜನಕ್ಕೆ ಮೋಹನವನ್ನುಂಟು ಮಾಡಲಿಕ್ಕೆ ಆ ರೀತಿಯಾಗಿ ನಮಗೆ ದಾಸರಾಯರು ಬರೆದುಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಇವತ್ತು ಆರಿಸಿಕೊಂಡಿರುವಂತಹ ಪದ್ಯ ವಿಜಯದಾಸರು, ಮಹಾಪರೋಕ್ಷ ಜ್ಞಾನಿಗಳಾಗಿರುವಂತಹ ವಿಜಯದಾಸರು ನಮಗೆ ತಿಳಿಸಿಕೊಂಡಿರುವಂತಹ ಪದ್ಯ ನೋಡಿ. ಒಂದ್ಸರಿ ಪದ್ಯ ಓದ್ತೀನಿ, ನೋಡ್ಲಿಕ್ಕೆ ಏನು ವಿಚಿತ್ರವಾಗಿ ತೋರುತ್ತದೆ, ಆದ್ರೆ ಒಳಗಿರುವಂತಹ ರಹಸ್ಯವೇ ಬೇರೆ. ಭೇದ ಪೇಳುವನೇ ತಮೋ ಯೋಗ್ಯ, ಪೂರ್ಣಬೋಧರ ಮತವನ್ನ ಬಿಡುವನೇ ಮುಕ್ತಿ ಯೋಗ್ಯ. ನೋಡ್ರಿ, ಇಲ್ಲಿಂದನೇ ಪ್ರಾರಂಭ. ನಮ್ಮ ಶಾಸ್ತ್ರದಲ್ಲಿ ಅಂದ್ರೆ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದಲ್ಲಿ ತಾರತಮ್ಯ ಮತ್ತು ಪಂಚಭೇದ ಇವೆರಡೂ ಅತ್ಯಂತ ಅವಶ್ಯಕ. ಇವೆರಡು ತಿಳಿದ್ರನೇ ನಮ್ಮಲ್ಲಿ ಎಲ್ಲವನ್ನು ತಿಳಿದ ಹಾಗೆ. ಅವು ಎರಡನ್ನ ಬಿಡಬೇಕಂತೆ. ಅದೇ ಅರ್ಥನ ಮುಂದೆ ನೋಡೋಣ. ಇನ್ನು ಸತ್ಯ ನುಡಿಯುವನೇ ಅಪಾಯಕಾರಿ, ಪರರ ವಿತ್ತವನ್ನ ಅಪಹರಿಸುವನೇ ಬಲು ಉದಾರಿ, ಹತ್ಯೆ ಮಾಡುವನೇ ಉಪಕಾರಿ, ನಿತ್ಯ ಚಿತ್ಯ ಚಂಚಲಿಸುವನೇ ಧರ್ಮದಾರಿ, ಪರನಾರಿ ಸಹೋದರ ಹೀನ, ಕಂಡ ಉತ್ತರಗಳ ನಾಡುವನೇ ಆವಾಗ ಮೌನ, ತಾರತಮ್ಯ ಪೇಳುವನೇ ಕೋಣ, ತನ್ನ ಹರಣ ಒಪ್ಪಿಸಿ ಕೊಂಬುವನೇ ಪ್ರವೀಣ, ಭ್ರಷ್ಟನೆನಿಸುವನೇ ಧನ್ಯ, ಪರರ ಇಷ್ಟಾರ್ಥ ಕೆಡಿಸುವನೇ ಬಲು ಮಾನ್ಯ, ಕಷ್ಟ ಬೇಡುವನೇ ರಾಜನ್ಯ, ವಿಜಯ ವಿಠಲನ್ನ ಪೂಜೆ ಮಾಡುವನೇ ಗುಣಶೂನ್ಯ. ಎಷ್ಟು ಸುಂದರವಾಗಿದೆ. ಪೂರ್ಣ ಗೂಢಾತ್ಮಕವಾಗಿ ರಹಸ್ಯಗಳಿಂದ ಕೂಡಿರುವಂತಹ ಪದ್ಯ ಇದು. ಮುಂಡಿಗೆ ಅಂತ ಕರೀತಾರದಕ್ಕೆ. ಆ ಮುಂಡಿಗೆಯಲ್ಲಿ ಬೇಕಾದಷ್ಟು ಹೇಳಿದ್ದೀವಿ ತತ್ವಜ್ಞಾನ ತರಂಗಿಣಿಯಲ್ಲಿ. ಅದರಲ್ಲಿ ಇವತ್ತು ವಿಜಯದಾಸರ ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂತಹ ವಿದ್ವತ್ ಪ್ರತಿಭೆ, ಅವರಲ್ಲಿರುವಂತಹ ಪಾಂಡಿತ್ಯ, ವಿಶೇಷವಾದ ಭಗವಂತನ ಅನುಗ್ರಹ, ಅದು ನಾವು ಈ ಪದ್ಯದಲ್ಲಿ ನಾವು ಕಾಣಬಹುದು. ಇಲ್ಲಿ ಹೇಳಿರುವಂತಹ ಎಲ್ಲ ಮಾತುಗಳು ಪ್ರಾರಂಭದಲ್ಲೇ ಹೇಳಿಬಿಡ್ತಾರೆ. ಅಸುರ ಜನ ಮೋಹನಕ್ಕೆ ಬರೆದಿರುವಂತಹ ಪದ್ಯ ಇದು. ಆದರೆ ಒಳಗಡೆ ಇರುವಂತಹ ರಹಸ್ಯವೇ ಬೇರೆ ಇದೆ. ಮೇಲ್ನೋಟಕ್ಕೆ ಅಸುರರಿಗೆ ಸಂತೋಷ ಆಗತ್ತೆ. ಧರ್ಮ ಬಿಟ್ಟಿರೋರಿಗೆ, ಧರ್ಮ ಮಾಡದೇ ಇರುವಂಥವರಿಗೆ ಬಹಳ ಸಂತೋಷ ಆಗುತ್ತೆ ಈ ಮಾತುಗಳನ್ನ ಕೇಳಿದಾಗ. ಆದರೆ ಅವರೆಲ್ಲರೂ ಅಯೋಗ್ಯರು, ನರಕದ ದಾರಿಯನ್ನ ನೋಡುವಂಥವ್ರು. ಅವರಿಗೆಲ್ಲ ಸಂತೋಷ ಆಗ್ಲಿ ಅಂತಾನೆ ಹಿಂಗೆ ಹೇಳಿದ್ದಾರೆ ವಿಜಯದಾಸರು. ಭಗವಂತ ಮತ್ತು ಒಳಗಿನ ರಹಸ್ಯ ಏನ್ ಹಾಗಿದ್ರೆ, ಭೇದ ಪೇಳುವನೇ ತಮೋ ಯೋಗ್ಯ ಅಂತಾರಲ್ಲ, ಏನ್ ಹಂಗಂದ್ರೆ ಅದಕ್ಕೆ ಹೇಳ್ತಾರೆ, ಭಗವಂತನ ಮತ್ಸ್ಯಾದಿ ರೂಪಗಳಾಗಿರಬಹುದು, ಮೂಲ ರೂಪಗಳಾಗಿರಬಹುದು, ಭಗವಂತನ ಅವಯವಗಳಾಗಿರಬಹುದು, ಯಾವುದಕ್ಕೂ ಭೇದ ಇಲ್ಲ. ಯಾರು ಭೇದ ಇದೆ ಅಂತ ಹೇಳ್ತಾನೋ ಅವನೇ ತಮೋ ಯೋಗ್ಯ. ನೇಹ ನಾನಾಸ್ತಿ ಕಿಂಚನ ಅಂತ ಹೇಳ್ತದೆ ವೇದ. ಭಗವಂತನ ಅವಯವಗಳಿಗೆ ಯಾವುದೂ ಭೇದ ಇಲ್ಲ. ನೀವು ಭೇದ ಇದೆ ಅಂತ ತಿಳ್ಕೊಂಡ್ರೆ ಅಲ್ಲಿ ಭಗವಂತನ ಅವಯವಗಳಿಗೆ, ರೂಪಗಳಿಗೆ ಏನಾದ್ರೂ ಭೇದ ಇದೆ ಅಂತ ಯಾರು ಹೇಳಿತಾರೋ,
ವೇದವ್ಯಾಸ ದೇವರಾಗಿದ್ದಾಗ ಬಹಳ ಜ್ಞಾನ ಇತ್ತು, ರಾಮದೇವರಾದಾಗ ಪಾಪ ಬಹಳ ಕಷ್ಟಪಟ್ಟ, ಹೆಂಡತಿ ಸಲುವಾಗಿ ಅತ್ತ ಕಾಡಿಗೆ ಹೋದ ಅಂತ ಯಾರಾದ್ರೂ ಅಂದ್ರೆ ಅವನು ತಮೋಯೋಗ್ಯ. ಭಗವಂತ ಸಚ್ಚಿದಾನಂದ ಮೂರ್ತಿ, ಅವನ ಹೆಸರನ್ನ ಹೇಳಿದವರಿಗೆ ದುಃಖ ಬರೋದಿಲ್ಲ. ರಾಮದೇವರಾದಾಗ ಬಹಳ ಕಷ್ಟಪಟ್ಟ ಸೀತಾ ಹುಡುಕ್ಲಿಕ್ಕೆ, ಕೃಷ್ಣ ಆದಾಗ ಬಹಳ ನೋಡ್ರಿ ಬಹಳ ಜಾಣ ಇದ್ದ ಅಂತ ಹಿಂಗೇನ್ರ ಅಂದ್ಬಿಟ್ರೆ ಅವನು ತಮೋಯೋಗ್ಯ. ಇಂತಹ ಭೇದವನ್ನ ಯಾರು ಎಷ್ಟು ಅರ್ಥಗರ್ಭಿತ ನಮ್ಮ ವಿಜಯದಾಸರ ಮಾತು ಅಂದ್ರೆ ಅಷ್ಟು ವಿಶಿಷ್ಟಪೂರ್ಣವಾಗಿರುವಂಥದ್ದು. ಭೇದ ಪೇಳುವನೇ ತಮೋಯೋಗ್ಯ. ಜೀವರಲ್ಲಿ ಭೇದ ಇದೆ, ಜೀವ ಜಡರಲ್ಲಿ ಭೇದ ಇದೆ, ಜೀವ ಪರಮಾತ್ಮನಲ್ಲಿ ಭೇದ ಇದೆ. ಇವೆಲ್ಲ ತಿಳಿಲೇಬೇಕಾಗಿರುವಂಥದ್ದು. ಇದನ್ನು ಯಾರು ತಿಳಿಯೋದಿಲ್ಲೋ ಅವರು ತಮೋಯೋಗ್ಯರು ಅಂತ ಅದರ ಅರ್ಥ, ಒಳಗಿನ ರಹಸ್ಯ. ಇನ್ನು ಪೂರ್ಣಬೋಧರ ಮತ ಬಿಡುವನೇ ಮುಕ್ತಿಯೋಗ್ಯ. ಯಥೋದಕಂ ದುರ್ಗೆ ರುಷ್ಟಂ ಪರ್ವತೇಶು ವಿಧಾವತಿ ಮೃತ್ಯು ಸಮೃತ್ಯುಮಾಪ್ನೋತಿ ಯಹ್ಯ ನಾನ್ಯೇವ ಪಶ್ಯತಿ ಅಂತ ಹೇಳಿದ ಹಾಗೆ ಮೇಲ್ನೋಟಕ್ಕೆ ಒಂದು ತರ ವಿಚಿತ್ರವಾದ ಅರ್ಥವನ್ನು ಹೇಳುತ್ತದೆ. ಪರಸ್ಪರ ಭೇದ ಇದೆ, ಜೀವಾದಿಗಳು ದುಃಖಿಗಳು, ಅಸ್ವತಂತ್ರರು ಅನ್ನುವಂತಹ ಮತವನ್ನ ಭಗವಂತನ ವಿಷಯದಲ್ಲಿ ಬಿಡುವನೇ ಮುಕ್ತಿ ಯೋಗ್ಯನಾಗಿರುವಂಥವನು. ಅವನ ಗುಣಗಳಲ್ಲಿ ಭೇದ ಇಲ್ಲ ಅಂತ ಯಾರು ತಿಳಿತಾರೋ, ನಾನೀಗ ಹೇಳಿದ್ನಲ್ಲ, ಭಗವಂತನ ರೂಪಗಳಿಗೆ ಭೇದ ಇಲ್ಲ, ಭಗವಂತನ ಅವಯವಗಳಿಗೆ ಭೇದ ಇಲ್ಲ ಅಂತ ಈ ರೀತಿಯಾಗಿ ಯಾರು ತಿಳಿತಾರೋ ಇದು ಪೂರ್ಣಬೋಧರ ಮತ. ಇದು ತಿಳಿಲೇಬೇಕಾಗಿರುವಂತಹ ಮತ. ಇಂಥ ಮತವನ್ನ ಯಾರು ಬಿಡ್ತಾರೋ ಅವ್ರು ಯಾವತ್ತೂ ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬಿಟ್ಟು ಪರಸ್ಪರ ವಾದ ಭೇದ ಇವನ್ನೇ ಮಾಡ್ತಾ ಹೋದ ಅಂದ್ರೆ ಅವನು ಸ್ವತಂತ್ರ, ನಾವೆಲ್ಲ ಸ್ವತಂತ್ರ, ಭಗವಂತನಿಂದ ಏನಾಗ್ಬೇಕಾಗಿಲ್ಲ ಅಂತ ಹೊರಟ್ರೆ ಅವನು ಯಾವತ್ತೂ ಮೋಕ್ಷವನ್ನ ಕಾಣೋದಿಲ್ಲಪ್ಪ. ಪೂರ್ಣಬೋಧರ ಮತ ಈ ರೀತಿಯಲ್ಲಿ ಬಿಡುವನೇ ಮುಕ್ತಿಯೋಗ್ಯ ಅಂದ್ರೆ ಎಷ್ಟು ಸುಂದರವಾಗಿ ಹೇಳಿದ್ರು ನೋಡ್ರಿ. ಭಗವಂತ ಸ್ವತಂತ್ರ, ಅವನ ಗುಣಗಳಲ್ಲಿ ಭೇದ ಇಲ್ಲ ಅಂತ ತಿಳಿಯೋಂಥವನು ಯಾರಿದ್ದಾನೋ ಅವನೇ ಮುಕ್ತಿಯೋಗ್ಯ. ಈ ದರ್ಶನದಿಂದ ಅಂದ್ರೆ ಈ ರೀತಿಯಲ್ಲಿ ಇತರರಿಗೆ ರಸಾಯನ ಸ್ವಾದವನ್ನ ನೀಡಿದಂತಹ ಸಂತೋಷ ಆ ಜ್ಞಾನಿಗಳಲ್ಲಿ ಕಾಣಬಹುದು. ಇನ್ನು ಸತ್ಯ ನುಡಿಯುವನೇ ಅಪಾಯಕಾರಿ. ಇವತ್ತು ಕಲಿಯುಗದಲ್ಲಿ ನೇರವಾಗಿ ಯಾರು ಹೇಳಬಾರ್ದು. ನೇರವಾಗಿ ಹೇಳಿದ್ನ ಅವನು ಕೆಟ್ಟವನು, ಅವನು ಸರಿ ಇಲ್ಲ, ನಿಷ್ಠೂರವಾದಿ, ಲೋಕ ವಿರೋಧಿ ಅಂತಾರ ನೋಡಿ ಲೋಕದಲ್ಲಿ. ಹಂಗೆ ಮತ್ ಸತ್ಯ ಹೇಳೋದೇ ತಪ್ಪ. ಹಂಗಿದ್ರೆ ಸತ್ಯ ಹೇಳಬೇಕು. ಅದಕ್ಕೆ ಆಚಾರ್ಯರು ಕೊಟ್ಟಿರೋ ಸಂದೇಶ ಸತ್ಯ ಹೇಳುವನೇ ಅಪಾಯಕಾರಿ. ಮತ್ ಏನ್ ಸತ್ಯ ಹೇಳೋದು ಅಂದ್ರೆ ಏನು? ಅದಕ್ಕೆ ಶಾಸ್ತ್ರ ಹೇಳ್ತದೆ, ಯತ್ಸತಾಂ ಹಿತಮತ್ಯಂತಂ ತತ್ಸತ್ಯಮಿತಿ ಚಕ್ಷತೆ ಕಥ್ಯತೆ ಅಂತ ಇದೆ. ಸಜ್ಜನರಿಗೆ ಹಿತವಾಗಿರುವಂಥದ್ದು ಯಾವುದೋ ಅದು ಸತ್ಯ. ಕೌಶಿಕ ಬ್ರಾಹ್ಮಣ ಸತ್ಯವನ್ನೇ ಹೇಳ್ತಾನೆ. ಅದರಿಂದ ಕಳ್ಳರಿಗೂ ಸತ್ಯವನ್ನೇ ಹೇಳಿ ಗ್ರಾಮಸ್ಥರ ಸಾವಿಗೆ ಕಾರಣನಾಗಿ ನರಕವನ್ನ ಪಡಿತಾನೆ. ಭಗವಂತ ಸುಳ್ಳನ್ನ ಹೇಳಿಸ್ತಾನೆ. ನೋಡೋರಿಗೆ ಹಂಗನಿಸ್ತದೆ, ಏನಪ್ಪ ಇದು ಸುಳ್ಳು ಹೇಳಿಸ್ತಾ ಇದ್ದಾನಲ್ಲ ಅಂತ. ಕುಂಜರ, ನಾವು ಮಹಾಭಾರತದಲ್ಲಿ ಕತೆ ಕೇಳ್ತೀವಿ, ಆದ್ರೆ ಹೇಳಿದ್ದು ಸತ್ಯ. ಅದು ಆ ಆನೆ ಸತ್ತಿದೆ ಅಂತ ಹೇಳಿರುವಂಥದ್ದು. ಆದ್ರೆ ಧರ್ಮರಾಜನಿಗೆ ನೋಡೋರಿಗೆ ಏನನ್ನಿಸ್ತದೆ, ಸತ್ಯವನ್ನೇ ಹೇಳುವೆ ಅಂತ ಅನ್ಕೊಂಡು ಕುಂಜರ ಅನ್ನುವಂತಹ ಮಾತನ್ನು ನೋಡಿದಾಗ ಧರ್ಮರಾಜನಿಗೆ ನರಕ ಆಗಿದ್ದ ದರ್ಶನ ಆಗಿದ್ದು ನಾವು ಕಾಣ್ತೀವಿ. ಇವೆಲ್ಲ ವಿಚಿತ್ರವಾಗಿ ಕಾಣುವಂಥದ್ದು. ಮೇಲ್ನೋಟಕ್ಕೆ ಅದು ಸತ್ಯ ಅಂತ ತೋರಿದ್ರು ಸಜ್ಜನರಿಗೆ ಹಿತ ಆಗಬೇಕು, ಅದು ನಿಜವಾದ ಸತ್ಯ. ಅಂತಹ ಸತ್ಯವನ್ನ ಹೇಳೋನೇ ಅಪಾಯಕಾರಿ. ಇವತ್ತು ನಾವು ಲೋಕದಲ್ಲಿ ಅದನ್ನೇ ನೋಡ್ತಾ ಇದ್ದೀವಲ್ಲ. ಬೆಣ್ಣೆ ಹಚ್ಚಿ ಮಾತಾಡುವಂಥವ್ರು, ಮೇಲ್ನೋಟಕ್ಕೆ ಕಾಣದೇ ಇರುವಂತಹ ಮಾತಾಡೋರೆ ಬಹಳ ಒಳ್ಳೆಯವರು. ಅದನ್ನ ನೇರವಾಗಿ ಹೇಳಲಿಲ್ಲ, ಗುಪ್ತವಾಗಿ ಹೇಳಿದ್ರು ವಿಜಯದಾಸರು. ಸತ್ಯ ಹೇಳುವನೇ ಅಪಾಯಕಾರಿ, ಪರರ ವಿತ್ತ ಅಪಹರಿಸುವನೇ ಬಲು ಉದಾರಿ. ಏನ್ರಿ, ಧನವನ್ನ ಅಪಹಾರ ಮಾಡೋನು ಉದಾರಿನ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಧನಾದಿಗಳನ್ನ ದಾನ ಮಾಡಿದಾಗ ದಾನ ಸ್ವೀಕರಿಸಿದಂತಹ ಬ್ರಾಹ್ಮಣಾದಿಗಳಿಗೆ ಪುಣ್ಯ ಅನ್ನುವಂತಹ ವಿತ್ತವನ್ನ
ದಾನ ಮಾಡಿದಂಥವನು ಅವನು ವಿತ್ತಾಪಹಾರಿ ಅಂತ ಅನಿಸ್ಕೊಳ್ತಾನೆ. ದಾನ ಮಾಡಿದ್ದರಿಂದ ಅವನು ಬಲು ಉದಾರಿ. ಯಾಕೆ ದಾನ ಮಾಡ್ತಾನಲ್ಲ, ಅವ್ರು ಒಳ್ಳೇದಾಗ್ಲಿ ಅಂತ ಹೇಳಿ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ದಾನ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ತನಗೆ ಹೆಸರು ಬರಲಿ ಅಂತ ದಾನ ಮಾಡ್ತಾನೆ. ಕಲಿಯುಗದಲ್ಲಿ ಮನುಷ್ಯ ಜನ ಮೆಚ್ಚಬೇಕು, ಜನಾರ್ದನ ಮೆಚ್ಚಿದ್ರೆ ಮೆಚ್ಚಲಿ, ಬಿಟ್ರೆ ಬಿಡ್ಲಿ. ನಾವು ಬಹಳ ಧಾರ್ಮಿಕರು, ನಮ್ಮಷ್ಟು ಧಾರ್ಮಿಕರು ಯಾರೂ ಇಲ್ಲ ಅಂತ ಜಗತ್ತಿಗೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ದಾನ ಮಾಡ್ತಾನಲ್ಲ, ಅದಕ್ಕೆ ಅವನು ಬಲು ಉದಾರಿ ಎಂದ್ರು ವಿಜಯದಾಸರು. ವಿತ್ತಹಾರಣೆ ಮಾಡ್ತಾನೆ, ಜೊತೆಗೆ ಬಲು ಉದಾರಿ ಅವನು. ಇನ್ನು ಹತ್ಯೆ ಮಾಡುವನೇ ಉಪಕಾರಿ. ಹತ್ಯೆ ಮಾಡೋದು ಅಂದ್ರೇನು? ಖಡ್ಗ ತಗೊಂಡು ಕತ್ತರಿಸಿ ಹಾಕೋದಲ್ಲ. ಏನು ಮತ್ತೆ ಹತ್ಯೆ ಮಾಡೋನು ಅಂದ್ರೆ, ಇವತ್ತು ಕಲಿಯುಗದಲ್ಲಿ ಕ್ಷಣ ಕ್ಷಣಕ್ಕೆ ಹೆಜ್ಜೆ ಹೆಜ್ಜೆಗೆ ನಡೆಯುವಂಥದ್ದನ್ನು ವಿಜಯದಾಸರು ತೋರಿಸ್ತಾ ಇದ್ದಾರೆ. ದೋಷವನ್ನ ಎಣಿಸುವಂಥದ್ದು, ಅದು ದೊಡ್ಡದಾಗಿರುವಂತಹ ಹತ್ಯೆ ಮಾಡಿದಕ್ಕೆ ಸಮ. ಜ್ಞಾನಿಗಳು, ದೊಡ್ಡವರು, ಸ್ವಾಮಿಗಳು, ವಿದ್ವಾಂಸರು, ಒಳ್ಳೆ ಆಚರಣೆ ಮಾಡುವಂಥವ್ರು ಅವರ ದೋಷಗಳನ್ನ ಎಣಿಸ್ತಾ ಕೂತ್ಕೊಳ್ಳೋದು. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರ ಹಂಗೆ, ಅವ್ರ ಏಕಾದಶಿ ಮಾಡಲ್ಲ, ಶಿಖಾ ಬಿಟ್ಟಿಲ್ಲ, ಅವ್ರೇನು ಕೆಲಸ ಮಾಡೋದಿಲ್ಲ, ಬರೇ ದೋಷಗಳನ್ನ ಎಣಿಸೋಂಥವನೇನಿದ್ದಾನಲ್ಲ ಅವನು ಏನಾಗ್ತಾನವನು? ಹತ್ಯೆ ಮಾಡುವನೇ ಉಪಕಾರಿ. ಅರ್ಜುನನ ಕಥೆಯನ್ನ ನಾವು ಕೇಳ್ತೀವಿ. ಭ್ರಾತೃವಾದ ಯುಧಿಷ್ಠಿರನನ್ನ ನಿಂದಿಸ್ತಾನೆ, ಅದು ಹತ್ಯೆಗೆ ಸಮಾನವಾಗಿರುವಂಥದ್ದು. ಹೀಗೆ ಪಾಪಗಳನ್ನ ಮಾಡ್ತಾ 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 ಹೆಚ್ಚು ಪಾಪ ಎಲ್ಲಿಂದ ಅಂದ್ರೆ ನಿಂದನೆ ಯಾರು ಮಾಡ್ತಾರೋ. ದಾಸರ ಪದ್ಯ ಇದೆ, ನಾವೆಲ್ಲ ಕೇಳಿದ್ದೀವಿ. ನಿಂದಕರಿರಬೇಕು ಹಂದಿ ಇರದಿದ್ದರೆ ಕೇರಿ ಹಂಗೆ ಶುದ್ಧಿಯಾಗದು ಅಂತ ಕೇಳಿದ್ದೀವೋ ಇಲ್ಲೋ? ಅದನ್ನ ವಿಜಯದಾಸರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ವಿಜಯದಾಸರು ವೈರವೇತಕ್ಕೆ ನಮ್ಮ ಹಂದಿಯ ಕೂಡ ಅಂತ ಅವರು ಒಂದು ಪದ್ಯ ಬರೆದಿದ್ದಾರೆ. ಅದಕ್ಕೆ ಎಚ್ಚರ, ಹತ್ಯೆ ಮಾಡುವನೇ ಉಪಕಾರಿ. ಅವನೇನ್ ಹತ್ಯೆ ಮಾಡ್ತಾನೆ? ದೋಷ ಎಣಿಸ್ತಾ ಇರ್ತಾನೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ. ಹಿಂಗೆ ಇದು ಒಂದರ್ಥ. ಇನ್ನು ಎರಡನೇದ್ದು, ಹಿಂದೆಲ್ಲ ವಿಶೇಷವಾಗಿ ಆ ಶಂಖ ಇರಬಹುದು, ಅಥವಾ ಚರ್ಮ ಇರಬಹುದು, ಜಿಂಕೆ ಇರಬಹುದು, ಇವುಗಳ ಆ ಚರ್ಮವನ್ನ ಆ ಪ್ರಾಣಿಯಿಂದ ತೆಗೆದುಕೊಂಡು ಬಂದು ಅದಕ್ಕೆ ಸದ್ಗತಿಯಾಗ್ಲಿ ಅಂತ ಹೇಳಿ ದೇವತಾ ಪೂಜೆಗೆ ಬಳಸೋರು. ಅದರಿಂದ ಆ ಹತ್ಯೆ ಅಂತ ಅನಿಸಿದ್ರು ಮೂಲತಃ ಅದು ಆ ಜೀವಿಯ, ಸುಜೀವಿಯ ಒಂದು ಉದ್ಧಾರಕ್ಕೆ ಕಾರಣ ಆಗುವಂಥದ್ದು, ಅದು ಉಪಕಾರ ಮಾಡದಂತೆ ಅಂತ ಒಂದರ್ಥ. ಇನ್ನು ನಿತ್ಯ ಚಿತ್ತ ಚಂಚಲಿಸುವನೇ ಧರ್ಮದಾರಿ. ಪ್ರತಿಕ್ಷಣ ಚಿತ್ತವನ್ನ ಬೇರೆ ಬೇರೆ ಸ್ತ್ರೀಯರ ಮೇಲೆ ಇಟ್ಟು ಧರ್ಮವನ್ನ ತೋರುವಂತವನು. ಅವನು ಹೇಗೆ ಉದಾರಿಯಾಗ್ತಾನೆ? ಅದಕ್ಕೆ ಶಾಸ್ತ್ರ ಹೇಳ್ತದೆ, ಧರ್ಮದ ಅರಿ ಅಂತ ಬಿಡಿಸ್ಕೋಬೇಕು. ಧರ್ಮದ ಪ್ಲಸ್ ಅರಿ ಅಂತ ಹಿಂಗೆ ಬಿಡಿಸ್ಕೊಂಡ್ರೆ ಬಹಳ ಸುಲಭವಾಗಿ ಗೊತ್ತಾಗತ್ತೆ. ಪ್ರಾತಃ ಕಾಲದಿಂದ ರಾತ್ರಿವರೆಗೂ ನಾವು ಮಾಡುವಂತಹ ವಿವಿಧವಾಗಿರುವಂತಹ ಏನು ಭೋಜನಾದಿ ಕರ್ಮಗಳು ಅಂತೇನಿದ್ದಾವೋ ಆ ಎಲ್ಲ ಕರ್ಮಗಳಲ್ಲಿ ಧರ್ಮದ ಅರಿ ಆ ಶತ್ರುವನ್ನ ನಾಶ ಮಾಡಿ ಯಾವಾಗಲೂ ಭಗವಂತನ ಸ್ಮರಣೆಯನ್ನ ಮಾಡುವಂಥವ್ನು. ಧನ್ವಂತರೀಂ ಶಾಖಕಾಲೆ ಭೋಜನ ಕಾಲೇ ಗೋವಿಂದಂತು ಭಕ್ಷಕಾಲೇ ವಿಶೇಷತಃ ಗವಾಂ ದೋಹನ ಕಾಲೇತು ಗೋಪಾಲ ಸ್ವಾಮಿನಂ ಸ್ಮರೇತ್ ಅಂತ ಹೇಳಿದ ಹಾಗೆ ಭಗವಂತನ ರೂಪಗಳನ್ನ ಯಾವಾಗಲೂ ಚಿಂತೆ ಮಾಡೋನಿದ್ದಾನಲ್ಲ, ಮನಸ್ಸಿನಲ್ಲಿ ಆ ಚಿಂತನೆಯನ್ನ ಮಾಡೋಂಥವನು, ಅವನು ಧರ್ಮದ ದಾರಿ. ಅವನು ಸರಿಯಾದ ದಾರಿ ಹಿಡಿದಿದ್ದಾನೆ. ಧರ್ಮದ ಪ್ಲಸ್ ಅರಿ ಅಂತ ಬಿಡಿಸ್ಕೊಂಡ್ರೆ ಆ ಶತ್ರುವಾಗಿ ಆ ಕೆಟ್ಟ ಕೆಲಸಗಳು ಅಂತ ಏನಿದ್ದಾವಲ್ಲ ಅವೆಲ್ಲವನ್ನ ಬಿಟ್ಟಿದ್ದಾನಲ್ಲ, ಅವನೇ ನಿಜವಾದವನು. ಇನ್ನು ಅಂದ್ರೆ ಚಂಚಲ ಮಾಡಬಾರದು ಮನಸ್ಸು ಅಂತ ಅದರ ಅರ್ಥ. ಇನ್ನು ಪರನಾರಿ ಸಹೋದರಹೀನ. ಭಗವಂತನೇ ಪರ, ಪರಮಾತ್ಮ ಅಂತಂತಾರ ನೋಡಿ, ಅದಕ್ಕೆ ಪರ ಅಂತ ಭಗವಂತನನ್ನ ಕರೀತಾರೆ. ಅವನನ್ನ ದ್ವೇಷ ಮಾಡುವಂತಹ ಅರಿ ಯಾರು? ಹಿರಣ್ಯಕಶಿಪು ಅಂತಹ ಸೋದರರು, ಅವರೇ ಹಿರಣ್ಯಾಕ್ಷನಂಥವ್ರು. ಹೀನರು, ಬಿಡಲ್ಪಟ್ಟಿರುವಂಥವ್ರು. ಪರನಾರಿ ಸಹೋದರಹೀನ ಅಂದ್ರೆ ನೋಡಿ, ಭಗವಂತನನ್ನ ದ್ವೇಷ ಮಾಡುವಂತಹ ಅಣ್ತಮ್ಮಂದ್ರು, ಸೋದರರು ಅಂತ ಯಾರಿದ್ದಾರೋ ಅವರನ್ನ ಬಿಟ್ಟವನೇ ನಿಜವಾಗ್ಲೂ ಜ್ಞಾನಿ. ಪರ
ಭಗವಂತನನ್ನ ದ್ವೇಷ ಮಾಡುವಂತಹ ಸಹೋದರರು ಅಂತ ಯಾರಿದ್ದಾರೋ, ನಾರೀ ಸಹೋದರರಾಗಿರುವಂಥವ್ರು ಅರಿ, ಎರಡು ಬಿಡಿಸ್ತಾರೆ ಶಬ್ದವನ್ನ, ಪರ ಅರಿ, ಅಂತಹವರನ್ನ ಬಿಟ್ಟಲ್ಪಟ್ಟಂಥವ್ರು. ಯಾವುದೇ ಕಾರಣಕ್ಕೂ ಅಂಥ ಅಣ್ತಮ್ಮಂದ್ರೆ ಇರಬಾರದಂತೆ. ಭಗವಂತನ ದ್ವೇಷ ಮಾಡಿದರೆ ಅವರೆಂಥ ಒಳ್ಳೆಯವರಾಗ್ತಾರೆ. ಯಾವುದೇ ಕಾರಣಕ್ಕೂ ಅವರನ್ನ ಬಿಟ್ಟಿರೋಂಥವ್ರು ಅವನೇ ನಿಜವಾದವನು. ಕಂಡ ಉತ್ತರಗಳನ್ನಾಡುವನೇ ಆವಾಗ ಮೌನ. ಶಾಸ್ತ್ರಗಳಲ್ಲಿ ಕಂಡಂತಹ ಭಗವಂತನ ಬಗ್ಗೆ ಅನ್ಯಥಾ ತಿಳಿದವರಿಗೆ ಸರಿಯಾಗಿ ಉತ್ತರ ನೀಡುವಂಥವನೇ ಅವನಿಗೆ ಮೌನಿ ಅಂತ ಕರೆದಿದ್ದಾರೆ ಶಾಸ್ತ್ರದಲ್ಲಿ. ಸಾಂಸಾರಿಕವಾಗಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡುವಂಥವನು ಅವನು ಮೌನ ಮಾಡೋನಲ್ಲ. ಭಗವಂತನ ಪ್ರೀತ್ಯರ್ಥಕವಾಗಿ ಪಾಠ ಪ್ರವಚನ ಪ್ರಶ್ನೋತ್ತರಗಳನ್ನ ಮಾಡೋದೇನಿದೆ ಅಲ್ಲ, ಅದು ನಿಜವಾದ ಮೌನ. ಬಹಳ ಜನ ಏನ್ ಅನ್ಕೊಂಡಿದ್ದಾರೆ, ಮೌನ ಅಂದ್ರೆ ಏನು, ಸುಮ್ ಕುತ್ಕೊಂಡ್ಬಿಡೋದಪ್ಪ, ಒಟ್ಟ ಮಾತಾಡೋಂಗಿಲ್ಲ, ಅದು ಮೌನ ಅಲ್ಲ. ಅದು ಒಂದು ವಿಭಾಗದಲ್ಲಿ ಮೌನ. ಆದ್ರೆ ನಿಜವಾದ ಮೌನ ಅಂದ್ರೆ ಭಗವದ್ ವಿಷಯಕವಾಗೇ ಮಾತಾಡುವಂಥದ್ದಿದೆ ಅಲ್ಲ, ಅದು ನಿಜವಾದ ಮೌನ. ಅವನು ನಿಜವಾದ ಮೌನ. ಕಂಡಲ್ಲಿ ಉತ್ತರ ಹೇಳ್ತಾನಂತೆ ಭಗವಂತನ ವಿಷಯಕವಾಗಿ, ಅದು ನಿಜವಾದ ಮೌನ, ಭಗವಂತನಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು. ಇನ್ನು ತಾರತಮ್ಯ ಪೇಳುವನೇ ಕೋಣ ಅಂದ್ರು. ಏನ್ ಹಂಗಂದ್ರೆ, ಭಗವಂತನ ರೂಪಗಳು ಅನಂತವಾಗಿದ್ದಾವೆ, ಪ್ರತಿಯೊಬ್ಬರಲ್ಲೂ ಇದ್ದಾವೆ. ಹರಿ ಅನ್ನೋ ರೂಪದಿಂದ ಭಗವಂತ ಎಲ್ಲ ಕಡೆ ಇದ್ದಾನೆ. ವ್ಯಕ್ತಿಗಳು ಬೇರೆ ಆದ್ರೆ ಹೊರತು ಭಗವಂತನ ರೂಪಗಳು, ನಿಯಾಮಕ ರೂಪಗಳು ಭೇದ ಆಗಿಲ್ಲ. ಯಾರು ಇಲ್ಲಿ ಭೇದವನ್ನ ಹೇಳ್ತಾನೋ, ಇಲ್ರಿ ಆ ರೂಪ ಬಹಳ ಶಕ್ತಿ ಉಳ್ಳಂಥದ್ದು, ಕೃಷ್ಣಾದಾಗ ಬಹಳ ಶಕ್ತಿ ಇತ್ತು, ಪರಶುರಾಮಾದಾಗ ಬಹಳ ಶಕ್ತಿ ಇತ್ತು, ಕಪಿಲಾದಾಗ ಅಷ್ಟೇನು ಶಕ್ತಿ ಇರಲಿಲ್ಲ, ವೇದವ್ಯಾಸರು ಪಾಪ ಋಷಿಮುನಿಯಾಗಿ ಬಂದಿರುವಂಥದ್ದು, ಅಲ್ಲೇನ್ ಶಕ್ತಿ ಇಲ್ಲ ಅಂತ ಯಾರಾದ್ರೂ ತಿಳಿದ್ರೆ, ಈ ರೀತಿ ತಾರತಮ್ಯವನ್ನ ಮಾಡಿದ್ರೆ ದೇವರ ರೂಪಗಳಲ್ಲಿ ಅಂತರ್ಯಾಮಿಯಾಗಿ ಗುಹಾಯ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ತಃ ಅಂತ ವೇದ ಹೇಳ್ತದೆ. ಯಾರು ಈ ಭೇದವನ್ನ ಹೇಳ್ತಾರೋ, ತಾರತಮ್ಯ ಮಾಡ್ತಾರೆ ರೂಪಗಳಲ್ಲಿ, ಆ ರೂಪ ಅಷ್ಟು ಚೆನ್ನಾಗಿದೆ, ಈ ರೂಪ, ಕೆಲವರು ಅನ್ಕೊಂಡ್ಬಿಟ್ಟಿರ್ತಾರೆ, ನಮಗ್ ನೋಡ್ರಿ ಕೃಷ್ಣ ಅಂದ್ರೆ ಭಾರಿ ಪ್ರೀತಿ, ನರಸಿಂಹದೇವ್ರು ಅಂದ್ರೆ ಅಷ್ಟಕ್ಕಷ್ಟೇ ನೋಡ್ರಿ, ವೆಂಕಟರಮಣ ಅಂದ್ರೆ ಭಾರಿ ಪ್ರೀತಿ, ಇವರೇ ಅನ್ಕೊಂಡ್ಬಿಡ್ತಾರೆ. ಯಾಕೆ, ಇವ್ರಿಗೆ ಬೇಕಾಗಿರುವಂತಹ ಎಲ್ಲಾ ಅಂಶಗಳು ಆ ರೂಪದಲ್ಲಿ ಇರ್ಬೋದೇನೋ, ಅದನ್ನ ಕಂಡಿರ್ತಾರೆ ಇವರು. ಹಂಗಾಗಿ ಆ ರೂಪ ಅಂದ್ರೆ ಭಾರಿ ಇಷ್ಟ, ಈ ರೂಪ ಅಂದ್ರೆ ಅಷ್ಟು ಗೊತ್ತಿಲ್ರಿ ನಮ್ಗೆ. ಹಿಂಗ್ಯಾರಾದ್ರೂ ವಿಭಾಗವನ್ನ ಮಾಡ್ಕೊಂಡ್ರೆ, ಈ ತಾರತಮ್ಯವನ್ನ ಮಾಡಿದ್ರೆ ಭಗವಂತನ ರೂಪಗಳಲ್ಲಿ, ಅವನನ್ನೇನಂತ ಕರೆದ್ರು, ಕೋಣ ಅಂತ ಕರೆದ್ರು. ಅರ್ಥ ಹೇಳೋದು ಬೇಡ, ಎಲ್ರಿಗೂ ಗೊತ್ತಿರುವಂಥದ್ದೇ, ಕೋಣ ಅಂತ ಅವರನ್ನು ಕರೀತಾರೆ. ತನ್ನ ಹರಣ ಒಪ್ಪಿಸಿ ಕೊಂಬುವನೇ ಪ್ರವೀಣ. ಹಂಸ ಮಂತ್ರದ ಸ್ವಾಹ ಅನ್ನುವಂತಹ ಶಬ್ದ ಒಂದು ಅರ್ಥ ನಾವು ಕಾಣುವಂಥದ್ದು, ಅದರ ಅರ್ಥವನ್ನ ಹೇಳ್ತಾ ಇದೆ. ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಭಗವಂತ, ಸರ್ವ ಸಮರ್ಥನಾಗಿರುವಂಥವನು, ಅವನಿಗೆ ಬಲಿಚಕ್ರವರ್ತಿ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡಿದ್ದಾನೆ. ಆತ್ಮನಿವೇದನ ಅಂತ ಕರೀತಾರೆ ಅದಕ್ಕೆ ಶಾಸ್ತ್ರದ ಭಾಷೆಯಲ್ಲಿ. ಅವನೇ ನಿಜವಾದ ಪ್ರವೀಣ, ಭಗವಂತನಿಗೆ ತನ್ನನ್ನ ಅರ್ಪಿಸಿಕೊಳ್ಳವನೇ ನಿಜವಾದ ಪ್ರವೀಣ. ಭ್ರಷ್ಟ ನೆನಿಸುವನೇ ಧನ್ಯ. ಏನು ಭ್ರಷ್ಟ ಆಗಬೇಕು, ತನ್ನಲ್ಲಿರುವಂತಹ ಸಮಸ್ತ ವಸ್ತುಗಳನ್ನ ರಂತಿದೇವನಂತೆ ದಾನ ಮಾಡಿ, ಬರಿಗೈಯಲ್ಲಿ ಏನೇನು ಇಲ್ರಿ, ರೋಡ್ನಲ್ಲಿ ನಿಂತ್ಕೊಳ್ಳೋದು ಅಂತಾರಲ್ಲ ರಸ್ತೆಯಲ್ಲಿ, ಹಂಗೆ ಎಲ್ಲವನ್ನ ಕಳೆದುಕೊಂಡು ಆ ದಾನವನ್ನ ಮಾಡಿ ಸಂಪದ್ಭ್ರಷ್ಟ ಅನಿಸುವಂಥವನೇ ಧನ್ಯ. ಯಾಕೆ, ಭಗವಂತನ ಪ್ರೀತ್ಯರ್ಥಕವಾಗಿ ಮಾಡಿರುವಂತಹ ದಾನ ಅಂತೇನಿದೆ ಅಲ್ಲ, ಬರೇ ರಂತಿದೇವ ಅಂತ ಅಷ್ಟೇ ಅನ್ಕೋಬೇಡಿ. ನಮ್ ಕಾಲದಲ್ಲೂ ಇದ್ದಾರೆ ಇಬ್ರು ಮಹಾನ್ ವ್ಯಕ್ತಿಗಳು. ಮೊದಲನೇದ್ದು ಪುರಂದರದಾಸರು, ಎಲ್ರಿಗೂ ಗೊತ್ತಿರುವಂಥದ್ದೇ, ನವಕೋಟಿ ನಾರಾಯಣ ಅಂತ ಅನಿಸ್ಕೊಂಡಿರುವಂಥವ್ರು. ಯಾದವಾರ್ಯರು, ಚಿನಿ ವ್ಯಾಪಾರ ಮಾಡುವಂಥವ್ರು, ಎಲ್ಲವೂ ಭಗವಂತನಿಗೋಸ್ಕರವಾಗಿ ಬಿಟ್ಟು ದಾನ ಮಾಡಿ ಭಗವಂತನ ಹತ್ತಿರ ಬಂದಂಥವ್ರು. ಇದು ಅವನೇ, ಅಂಥವನು ಭ್ರಷ್ಟ ನೆನೆಸುವನೇ ಧನ್ಯ. ಪರರ ಇಷ್ಟಾರ್ಥ ಕೆಡಿಸುವನೇ ಬಲುಮಾನ್ಯ. ಪರರಿಗೆ ಇಷ್ಟವಾದ ಹೆಂಡತಿ, ಮಕ್ಕಳು, ಧನ ಮುಂತಾದವುಗಳನ್ನ ಇವೆಲ್ಲವನ್ನು ಪರಕ್ಕೆ ಬಾಧಿಸದಿರದು ಘಾಸೆ ಅಂತ ಉಪದೇಶ ಮಾಡಿ, ಅಂದ್ರೆ ಭಗವದ್ ವಿಷಯಕ್ಕೆ ತೊಂದರೆ ಮಾಡದ ಹಾಗೆ ಪುತ್ರ ಕಳತ್ರಾದಿಗಳನ್ನ ಬಿಡುವಂಥವನೇ, ವೈರಾಗ್ಯವನ್ನ ತೆಗೆದುಕೊಳ್ಳುವಂಥವನೇ, ಅವನೇ ನಿಜವಾದ ಬಲುಮಾನ್ಯ. ಪ್ರಹ್ಲಾದರಾಜರು ಹೇಳಿ ತೋರಿಸಿದ್ದಾರೆ ಭಾಗವತದಲ್ಲಿ, ಹಿತಾತ್ಮಂ ಪಾತಂ ಪಾತಂ ಗ್ರಹಮಂದಕೂಪಂ
ಗ್ರಹಂಬನಂ ಪ್ರವಿಷ್ಟೋ ಹರಿಮಾಶ್ರಯೇತ. ನೋಡಬಾ, ಜೀವನ ಬಹಳ ಅಶಾಶ್ವತ. ನಮ್ ಕಣ್ಣೆದುರಿಗೆ, ನಾನು ಬಹಳ ಸರಿ ಹೇಳ್ತಿರ್ತೀನಿ, ನಮ್ ಕಣ್ಣೆದುರಿಗೆ ಎಷ್ಟೋ ಜನ ಸಾಯ್ತಾರೆ. ಮುಕ್ತಿ ವಾಹಿನಿ ಹೋಗ್ತಾ ಇರ್ತದೆ, ರಸ್ತೆಯಲ್ಲಿ ಹೋಗಬೇಕಾದ್ರೆ ಅಷ್ಟೆಲ್ಲ ನಾವು ನೋಡಿದ್ರು ಕಾಮಕ್ರೋಧಾದಿಗಳನ್ನ, ಲೋಭವನ್ನ ಬಿಡೋಕ್ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಎಚ್ಚರ. ಕಷ್ಟ ಬೇಡುವನೇ ರಾಜನ್ಯ. ರಾಜನಾದರೂ, ರಾಜಕುಲದಲ್ಲಿ ಬಂದಿದ್ರು ಕಷ್ಟ ಬರಲಿ ಅಂತ ಬೇಡ್ಕೊಂತಾನಲ್ಲ. ಅಂದ್ರೆ ಕುಂತಿದೇವಿ ಕೇಳಿದ್ದನ್ನು ನಾವು ಕೇಳ್ತೀವಿ. ವಿಪದಃ ಸಂತುನಃ ಶಶ್ವತ್ ತತ್ರ ತತ್ರ ಜಗತ್ಪತೆ. ಕಷ್ಟ ಬಂದ್ರೆ ದೇವ್ರ ನೆನಪಾಗತ್ತೆ, ಸುಖದಲ್ಲಿ ದೇವ್ರ ನೆನಪಾಗೋದೇ ಇಲ್ಲ. ಅದಕ್ಕೆ ಮೇಲಿಂದ ಮೇಲೆ ನಿನ್ನ ಸ್ಮರಣೆ ಬರುವಂತಹ ಕಷ್ಟ ನನಗೆ ಯಾವಾಗಲೂ ಬರಲಿ ಅಂತ ಅವಳು ಕೇಳಿದ್ದನ್ನು ನಾವು ಸ್ಮರಣೆ ಮಾಡ್ತೀವಿ. ಇನ್ನು ಕೊನೆಗೆ ಹೇಳ್ತಾರೆ, ವಿಜಯ ವಿಠಲನ್ನ ಪೂಜೆ ಮಾಡುವನೇ ಗುಣಶೂನ್ಯ. ಭಗವಂತನ ಮಹಿಮೆಗಳನ್ನ ಸರಿಯಾಗಿ ತಿಳಿಯದೆ ಸುಮ್ಮನೆ ಪೂಜೆ ಮಾಡಿದ್ರೆ ಅದಕ್ಕೇನಾಗತ್ತೆ? ಗುಣಶೂನ್ಯ. ಅವನನ್ನ ಏನಂತ ಕರೆದ್ರು? ಏನೋ ಅವನಿಗೆ ಪೂಜಾ ಮಾಡಿದ ಫಲ ಬರೋದಿಲ್ಲ. ಯಾಕೆ? ನಮ್ಮ ಸಿದ್ಧಾಂತದಲ್ಲಿ ಜ್ಞಾನಪೂರ್ವಕವಾಗಿ ಕರ್ಮ ಮಾಡು ಅಂತ ಹೇಳಿದ್ದಾರೆ. ತಂ ಯಥಾ ಯಥೋಪಾಸತೆ ತಥೈವ ಭವತಿ ಅಂತ ಹೇಳದ ಹಾಗೆ, ಜ್ಞಾನಪೂರ್ವಕವಾಗಿ ಸಚ್ಚಿದಾನಂದ ಮೂರ್ತಿಯಾಗಿರುವಂಥವನು ಭಗವಂತ, ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂಥವನು, ಭಗವಂತನ ರೂಪಗಳಿಗೆ ಭೇದ ಇಲ್ಲ, ಅವಯವಗಳಿಗೆ ಭೇದ ಇಲ್ಲ, ಸ್ವತಂತ್ರನಾಗಿರುವಂಥವನು, ಯಾರ ಅಪೇಕ್ಷೆಯೂ ಭಗವಂತನಿಗಿಲ್ಲ. ಇದೆಲ್ಲವನ್ನ ತಿಳಿದು ತಾರತಮ್ಯದಿಂದ ಪೂಜಾ ಮಾಡಿದಾಗ ಮಾತ್ರ ಅವನಿಗೆ ಫಲ ಬರುವಂಥದ್ದು. ಇಲ್ಲ ಅಂದ್ರೆ ಆ ವಿಜಯ ವಿಠಲನನ್ನ ಪೂಜಾ ಮಾಡಿದ್ರೂ ಅವನು ಗುಣಶೂನ್ಯನಾಗ್ತಾನೆ ಅನ್ನುವಂತಹ ಅಪೂರ್ವವಾದ ಒಂದು ವಿಷಯವನ್ನ ಈ ಮುಂಡಿಗೆಯಲ್ಲಿ ತಿಳಿಸಿದ್ದಾರೆ ನಮ್ಮ ವಿಜಯದಾಸರು.